ಅದಕ್ಕಾಗಿ ಪ್ರತಿಭಟನೆ ಮಾಡಿ ನಮ್ಮ ಪ್ರತಿಭಟನೆ ಅದು ಈ ಸರ್ಕಾರದ ವೈಫಲ್ಯದ ವಿರುದ್ಧ, ನಮ್ಮ ಪ್ರತಿಭಟನೆ ಬಹುಮತ ಕಳ್ಕೊಂಡಿರ್ತಕ್ಕಂಥ ಸರ್ಕಾರದ ವಿರುದ್ಧ. ಕೆಲವು ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಾರೆ. ನಾನು ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ್ದಕ್ಕೆ ರೀಸನ್ ಕೊಡ್ತಾ ಇದ್ದಾರೆ ಮಾನ್ಯ ಶಾಸಕರಾದಂತಹ ಸಿ ಟಿ ರವಿ ಅವರು. ಬಹುಮತವನ್ನು ಕಳ್ಕೊಂಡಿರುವ ಸರ್ಕಾರದ ವಿರುದ್ಧ, ಜೊತೆಗೆ ಯಾವುದೇ ರೀತಿಯ ಕೆಲಸ ಆಗಿಲ್ಲ ಅನ್ನೋದನ್ನ ಬೆಳವಣಿಗೆಗಳನ್ನು ನೋಡಿದ್ರೆ ಈ ಸರ್ಕಾರದ ಆಯಸ್ ಬಹಳ ಜನ ಆಡಳಿತ ಪಕ್ಷದ ಅನ್ನುವಂಥ ಶಾಸಕರೇ ಮುಖ್ಯಮಂತ್ರಿ ವಿರುದ್ಧ ಅವಿಶ್ವಾಸದ ಮಾತನಾಡಿದ್ದಾರೆ. ಅಂಥವರು ರಾಜ್ಯಪಾಲರ ಕೈಲಿ ಭಾಷಣ ಮಾಡಿಸಿದ್ರು, ಅದಕ್ಕೆ ಏನೋ 3 ಕಾಸಿನ ಬೆಲೆ ಇಲ್ಲ. ಅವರು ಬಜೆಟ್ ಮಂಡನೆ ಮಾಡಿದ್ರು, ಅದಕ್ಕೆ ಯಾವುದೇ 3 ಕಾಸಿನ ಬೆಲೆ ಇಲ್ಲ. ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕಾಗಿ ಪ್ರತಿಭಟನೆ ಮಾಡಿ ನಮ್ಮ ಪ್ರತಿಭಟನೆ ಅದು ಈ ಸರ್ಕಾರದ ವೈಫಲ್ಯದ ವಿರುದ್ಧ, ನಮ್ಮ ಪ್ರತಿಭಟನೆ ಬಹುಮತ ಕಳ್ಕೊಂಡಿರ್ತಕ್ಕಂಥ ಸರ್ಕಾರದ ವಿರುದ್ಧ. ಕೆಲವು ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಾರೆ. ನಾನು ಲೆಕ್ಕ ಹಾಕಿಲ್ಲ, ಲೆಕ್ಕ ಹಾಕೋದು ನಮ್ಮ ಕೆಲಸ ಅಲ್ಲ, ಅದು ನಮಗೆ ಸಂಬಂಧ ಇಲ್ಲದೆ ಇರೋ ವಿಷಯ. ನಿಮ್ಮ ಸಂಪರ್ಕದಲ್ಲಿ ಏನಾದ್ರು ಇದ್ದಾರೆ ಸರ್ ಅವರು ಜನ? ನಿಮ್ಮ ಬಿಜೆಪಿ ಜೊತೆ ಸಂಪರ್ಕದಲ್ಲಿ 8 ಜನ ಕಾಂಗ್ರೆಸ್ ಶಾಸಕರು? ಕೆಲವನ್ನ ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಏನಂತ ಹೇಳಿ. ಸರ್, ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಶ್ನೆ ಇರೋದು ಎಷ್ಟು ಜನ ಗೈರಾಗ್ತಾರೆ ಅಂತ. ಇಲ್ಲ, ಯಾರು ಆಗಲ್ಲ, ಆದರೂ ಕೂಡ ಅನುಮತಿ ತೊಗೊಂಡೇ ಆಗ್ತಾರೆ. ಸೊ ಆ ರೀತಿ ನಮ್ಮ ಲೆಕ್ಕಲೆ ಹೆಚ್ಚು ಕಮ್ಮಿ ಎಲ್ಲರೂ ಬರ್ತಾರೆ. ಬರದೇ ಇದ್ರು ಕೂಡ ಕಾರಣಗಳನ್ನು ಹೇಳಬೇಕಾಗುತ್ತೆ, ಖಂಡಿತವಾಗಿ ಹೇಳ್ತಾರೆ. ಈಗ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ಆಮೇಲೆ ನಾಗೇಂದ್ರ ಅವರಿದ್ದಾರೆ, ಭೀಮಾ ನಾಯಕ್ ಇದ್ದಾರೆ, ಇವರೆಲ್ಲ ಬರ್ತಾರೆ ಸರ್? ಖಂಡಿತವಾಗಿ ಬಂದೇ ಬರ್ತಾರೆ, ಆಸೆ ಇದೆ. ನಮ್ಮ ಪಕ್ಷದವರು ಖಂಡಿತವಾಗಿ ಬರ್ತಾರೆ. ಬರದೇ ಇದ್ರು ಕೂಡ ಕಾದು ನೋಡೋಣ. ಇನ್ನೂ 10 ದಿವಸಗಳಿಗೆ ಅಧಿವೇಶನ ಇದೆ, ಕಾದು ನೋಡೋಣ ಏನು ಕ್ರಮ ಕೈಗೊಳ್ಬೇಕು ಅಂತ ಡಿಸೈಡ್ ಮಾಡಿ. ಅದು ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು, ಯಾವ ರೀತಿ ಕ್ರಮ ಕೈಗೊಳ್ಳಬೇಕು. ಸೊ ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಇವತ್ತು ಅಂತ? ಖಂಡಿತವಾಗಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದೇ ಇರ್ತದೆ, ಕಾನ್ಫಿಡೆಂಟ್ ಆಗಿ ಇದ್ದೇ ಇದೆ, ಪ್ರಶ್ನೆ ಇಲ್ಲ, ಉರುಳೋದಂತೆ ಪ್ರಶ್ನೆ ಇಲ್ಲ. ಸೊ ಸುಮಾರು ನಾವು 118 ಜನ ಶಾಸಕರಿದ್ದೀವಿ. ಸೊ ಹೀಗಾಗಿ ಅದ್ರ ಬಗ್ಗೆ ಭಯ ಪಡೋದು, ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಬಿಜೆಪಿ ಬಗ್ಗೆ ಏನಾದರೂ ಒಂಚೂರು ಆತಂಕ ಇದೆಯಾ? ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿ ಮಾಡೋದು ಅಥವಾ ಇನ್ನೇನಾದರೂ ಅಧಿವೇಶನ ನಡೆಯೋ ರೀತಿಯಲ್ಲಿ ನೋಡದೇ ಇರೋದು? ಇಲ್ಲ, ಆ ರೀತಿ ಮಾಡಲಿಕ್ಕಾಗಲ್ಲ. ಅವ್ರದ್ದು ಕೂಡ ಕರ್ತವ್ಯ ಇದೆ. ಸೊ ಬಜೆಟಲ್ಲಿ ರಾಜ್ಯಪಾಲ ಭಾಷೆಗೆ ಗೌರವ ಕೊಡೋದು. ಸೊ ಇನ್ನು ಸಾಂಪ್ರದಾಯಿಕವಾಗಿ ಪ್ರತಿ ಸಾರಿ ಮಾಡುವಂಗೆ ಮಾಡಿದ್ರೆ ಅದಕ್ಕೇನು ಮಾಡಲಿಕ್ಕಾಗಲ್ಲ. ಪ್ರತಿ ಸಾರಿ ಮಾಡ್ತಾರೆ ಅವರು, ಅಡ್ಡಿ ಮಾಡ್ತಾರೆ, ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಸೊ ಈಗ ಆ ರೀತಿ ಮಾಡ್ತಾರೆ, ಅದಕ್ಕೆ ನಾವು ವಿರೋಧ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ರವಿ ಜೊತೆಗೆ ಅರುಣ್ ಬಡ್ಗೇರ್, ಪಬ್ಲಿಕ್ ಟಿವಿ, ಬೆಂಗಳೂರು.